ಇವತ್ತಿನ ವಿಷಯ ಏನಂದರೆ, ಹೀಗೆ ಹಾಡು ಮೇಯಿಸ್ತಾ ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಹಾಡು ಅತಿ ಹೆಚ್ಚು ರೇಟಿಗೆ ಬೆಲೆ ಬಾಳ್ತವೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸುಖದಿಂದ ಇರೋಕ್ಕೆ ಪಳಗ್ಬಿಟ್ಟವ್ರೆ. ಆದರೆ ತಲೆ ತುಂಬ ಚಿಂತೆನ ತುಂಬ್ಕೊಂಡಿರ್ತಾರೆ, ಟೆನ್ಷನ್ನ ತುಂಬ್ಕೊಂಡಿರ್ತಾರೆ, ವರ್ಕ್ ಪ್ರೆಷರ್ನ ತಲೆ ತುಂಬ್ಕೊಂಡಿರ್ತಾರೆ. ನಾಳೆ ಇದು ಏನು ಅನ್ನೋದ್ರ ಬಗ್ಗೆ ಟೆನ್ಷನ್ ತಗೊಂಡಿರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾರು ರಿಸ್ಕ್ ತಗೋತಾ ಇಲ್ಲ. ಯಾರು ರಿಸ್ಕ್ ಅಂದರೆ ದೈಹಿಕವಾಗಿ ಶ್ರಮ ಪಡ್ತಾ ಇಲ್ಲ. ಯಾರು ಕೂಡ ದೈಹಿಕವಾಗಿ ಶ್ರಮ ಪಡ್ತಾ ಇಲ್ಲ, ಮಾನಸಿಕವಾಗಿ ಶ್ರಮ ಪಡಕ್ಕೆ ಹೋಗ್ತಾರೆ, ಟೆನ್ಷನ್ ತಗ್ಲಾಕೋತಾರೆ. 108 ಕಾಯಿಲೆಗಳು ಬರ್ತದೆ. ಕಾಯಿಲೆಗಳಿಂದ ನರಳ್ತಾರೆ. BP, ಶುಗರು, ಅದು ಇದು, ಕ್ಯಾನ್ಸರು, ಶ್ವಾಸಕೋಶ ತೊಂದರೆ, ಬ್ಲಡ್ ಪ್ರೆಷರು, ಬ್ಲಡ್ ಕ್ಯಾನ್ಸರು, ಲಿವರ್ ಡ್ಯಾಮೇಜು. ಇತ್ತೀಚಿನ ದಿನಗಳಲ್ಲಿ ಜನ ಹೆಚ್ಚು ಟೆನ್ಷನ್ ಇರೋದರಿಂದ ನಶೆಗೆ ಬಲಿಯಾಗಿದ್ದಾರೆ. ಈ ಒಂದು ಕುಡಿತ, ಬೀಡಿ, ಸಿಗರೇಟು, ಪಾನ್ ಪರಾಕು, ಈ ಥರ ಬೇರೆ ಬೇರೆ ವ್ಯಸನಗಳಿಗೆ ಬಲಿಯಾಗವ್ರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ನಮ್ಮ ಇತ್ತೀಚಿನ ಜನಾಂಗ ನಿಜವಾಗ್ಲೂ ಹದಗೆಡುತ್ತದೆ. ಮುಂದಿನ ಪೀಳಿಗೆ ತುಂಬ ಕಷ್ಟ ಬೀಳ್ತದೆ. ಮತ್ತು ಯಾರಿಗೂ ತಾಳ್ಮೆ ಅನ್ನೋದೇ ಎಲ್ಲ ಇವತ್ತು ಮದುವೆ ಆಗವ್ರೆ ಅಂದರೆ ನಾಳೆ ಮಕ್ಕಳು ಆಗಿಬಿಡ್ಬೇಕು ಅನ್ನೋ ಥರ ಎಲ್ಲರಿಗೂ ಆತ್ರ ತಾಳ್ಮೆ ಅನ್ನೋದೇ ಇಲ್ಲ. ತಾಳಿದವನು ಬಾಳಿಯ ಅನ್ನುವಂಥ ದೊಡ್ಡವರು ಹೇಳಿದ್ದ ಹಾಗೆ ಈಗ ಯಾರು ತಾಳ್ಮೆ ಅನ್ನೋದನ್ನ ಮರೆತುಬಿಟ್ಟು ನಾವು ಫಾಸ್ಟ್ ಅಂತ ಯಾರು ನೋಡಿದ್ರು ಫಾಸ್ಟ್ ಬಗ್ಗೆನೇ ಯೋಚನೆ ಮಾಡ್ತಾರೆ. ಇದೇ ರೀತಿಯಾದರೆ ತುಂಬ ಕಷ್ಟ ಆಯ್ತದೆ. ಎಲ್ಲರೂ ಶಾಂತವಾಗಿ ವರ್ತಿಸಬೇಕು, ದೈಹಿಕವಾಗಿ ಶ್ರಮ ಪಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬಾಯ್.